ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿನ್ನಿ ಡಿಸೈನ್ಸ್. ಇವತ್ತು ಬ್ರೈಡಲ್ ಡಿಸೈನ್ ನಾರ್ಮಲ್ ನೀಡಲ್ಲಿ ಹೇಗೆ ಮಾಡೋದು ಅಂತ ತೋರಿಸಿ ನೋಡಿ. ಮೊದಲಿಗೆ ಕಾಟನ್ ಥ್ರೆಡ್ ಹೆಚ್ಚಿಟ್ಕೊಂಡಿದ್ವಲ್ಲ, ಆ ನೀಡಲ್ಲೂ ಈ ತರ ಚುಚ್ಕೊಂಡು ಥ್ರೆಡ್ನ ಮೇಲೆ ಕೇಳ್ಕೊಂಡು ಇಲ್ಲಿ ಒಂದು 3-4 ನಾಟ್ ಹಾಕಬೇಕು. ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದೀರೋ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಫ್ರೆಂಡ್ಸ್. ಎಲ್ಲ ವಿಡಿಯೋಸು ತಪ್ಪದರೆ ನೋಡಿ, ನಿಮಗೆ ಆರಾಮಾಗಿ ಈಸಿ ಮೆಥಡ್ ಇದೆ ಫ್ರೆಂಡ್ಸ್. ಈ ತರ ನಾಟ ಹಾಕೊಂಡಿದ್ದಾದ್ಮೇಲೆ ಇವಾಗ ಒಂದು 3-4 ನಾಟ್ ಹಾಕೊಂಡು ಆ ಥ್ರೆಡ್ನ ಕಟ್ ಮಾಡಿದ್ವಲ್ಲ, ಅದಾದ್ಮೇಲೆ ಟೆಸಲ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕುಚ್ಚು, ಆ ಕುಚ್ಚನ್ನ ಹಾಕಿ ನಮ್ಮ ಕುಚ್ಚಿಗೆ ಎಷ್ಟು ಸ್ಪೇಸ್ ಬೇಕೋ ಅಷ್ಟು ಸ್ಪೇಸ್ ನೋಡಿಕೊಂಡು ಇಲ್ಲಿ ಒಂದು ಲಾಕ್ ಮಾಡಬೇಕು. ಇಲ್ಲಿ ಒಂದು ಈ ತರ ನಾಟ್ ಹಾಕಿ, ಈಸಿ ನಾಟ್ ಹಾಕೋದು, ತುಂಬಾ ಈಸಿ, ತುಂಬಾ ಬೇಗ ಆಗುತ್ತೆ. ಇದು ಸ್ಯಾರಿ ಪೂರ್ತಿ ಒಂದೇ ಸ್ಟೆಪ್ಪಲ್ಲಿ ಮುಗಿಯುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. 2 ಸ್ಟೆಪ್ಪಲ್ಲೂ ಮಾಡ್ಬೋದು, ಬಟ್ ಲೇಟ್ ಆಗತ್ತೆ ಅಂತ ಒಂದೇ ಸ್ಟೆಪ್ಪಲ್ಲಿ ಮುಗಿಸಿದೀನಿ. ಒಂಚೂರು ಪಕ್ಕದಲ್ಲೇ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಇನ್ನೊಂದು ಇದು ಮಾಡ್ಕೊಳ್ಳಿ, ಇನ್ನೊಂದು ಲಾಕ್ ಮಾಡ್ಕೊಳ್ಳಿ. ಇದು ಒಂದು ಲಾಕ್ ಮಾಡಿದಾದ್ಮೇಲೆ ಈಗ ಒಂದು ಬೀಡ್ ಹಾಕ್ತಾ ಇದ್ದೀನಿ. ಫಸ್ಟ್ಗೆ ಇದು ಒಂಥರ ಪೈಪ್ ತರ ಇದೆಲ್ಲ, ಈ ತರ ಬೀಡ್, ಉದ್ದ ಬೀಡ್ ಹಾಕಿದ್ದೀನಿ. ಉದ್ದ ಬೀಡ್ ಹಾಕಿದ್ದಾದ್ಮೇಲೆ ಈಗ 4 ಸಣ್ಣದ ಬೀಡ್ ಹಾಕ್ತಾ ಇದ್ದೀನಿ. ಚಿಕ್ಕ ಸೈಜ್ ಇದು. ಮೀಡಿಯಂ ಸೈಜ್ ಆದ್ರೆ ಇನ್ನು ಸ್ವಲ್ಪ ದಪ್ಪ ಇದ್ರೆ 3 ಬೀಡ್ ಹಾಕೊಳ್ಳಿ, ಪರವಾಗಿಲ್ಲ. ಇದು ನಾನು ಈ ಬೀಡ್ಗಾದ್ರೆ ಎಷ್ಟು ನಮಗೆ ಇದಾಗತ್ತೆ ಮೆಜರ್ಮೆಂಟ್ಗೆ ಲೆಂತ್, ಅಷ್ಟು ಬೀಡ್ಸ್ ಹಾಕೋಬೇಕಾಗತ್ತೆ. ಇದಕ್ಕೆ 4 ಕರೆಕ್ಟ್ ಮೆಜರ್ಮೆಂಟ್ ಆಗುತ್ತೆ, ಹಾಗಾಗಿ 4 ಹಾಕೊಂಡಿದ್ದೀನಿ. ಇನ್ನು ಸ್ವಲ್ಪ ದಪ್ಪ ಇದ್ರೆ ನೀವು 3 ಹಾಕೋಬಹುದು, ಪರವಾಗಿಲ್ಲ. ಇದು ಅದು ನಾಟ್ ಹಾಕಿದ್ವಲ್ಲ, ಅದು ಬಿಟ್ಬಿಟ್ಟು ಪಕ್ಕದಲ್ಲೇ ಒಂದು ಸ್ವಲ್ಪ, ತುಂಬಾ ದೂರ ಏನು ಬೇಡ, ಪಕ್ಕದಲ್ಲಿ ಇನ್ನೊಂದು ನಾಟ್ ಹಾಕೊಳ್ಳಿ. ಇದು ಮೇಲೆ ಕೆತ್ಕೊಂಡು ಇಲ್ಲೊಂದು ನಾಟ್ ಹಾಕೊಳ್ಳಿ. ನೋಡಿ, ಈ ತರ ಈ ಬೀಡ್ಸ್ ಇದರಿಂದ ಮೇಲಿಂದ ಈ ತರ ತಗೊಂಡು ಬಂದು ಈ ತರ ಒಂದು ನಾಟ್ ಹಾಕೊಳ್ಳಿ. ಈ ತರ ಒಂದು ನಾಟ್ ಹಾಕೊಂಡಿದ್ದಾದ್ಮೇಲೆ, ನಾಟ್ ಹಾಕೊಂಡಂಗೆ ಹಂಗೇನೂ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದ್ರಲ್ಲಿ ತೋರಿಸ್ತೀನಿ, ನೋಡ್ತಾ ಇರಿ. ಈ ತರ ಒಂದು ಪೈಪಲ್ಲಿ ಮತ್ತೆ ರಿಟರ್ನ್ ನೀಡಲ್ಲೂ ವಾಪಸ್ ತಗೊಂಡು ಬಂದು ಇಲ್ಲಿ ಮತ್ತೆ 4 ಬೀಡ್ಸ್ ಹಾಕೋಬೇಕು. 1 2 3 4 ಬೀಡ್ಸ್ ಹಾಕ್ಬಿಟ್ಟು ನೋಡಿ ಏನು ಮಾಡೋದಂತ. ಈಗ ಈ ತರ ಬೀಡ್ವರೆಗೂ ಈ ತರ ಹೇಳ್ಕೊಂಡು ಹೋಗಿ ಒಂದೇ ಒಂದು ಬೀಡಲ್ಲಿ ನೀಡಲ್ಲೂ ವಾಪಸ್ ಬರಬೇಕು. 3 ಬೀಡು ಬಿಟ್ಬಿಟ್ಟು ಈ ಒಂದು ಬೀಡಲ್ಲಿ ನೀಡಲ್ಲೂ ವಾಪಸ್ ಬಂದರೆ ಈ ತರ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಶೇಪು. ನೋಡಿ, ಈ ತರ ಒಂಥರ ಡೈಮಂಡ್ ಶೇಪಲ್ಲಿ ಬರುತ್ತೆ. ಅಲ್ಲಿ ಬೇಕಾದ್ರೆ ನಾವು ಲೀಫ್ ಆ ಥರ ಏನಾದ್ರು ಬೇಕಾದ್ರೂ ಹಾಕ್ಕೋಬೋದು. ನಾನು ಈ ಥರ ಬೀಡ್ಸ್ ಹಾಕಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ನೀವು ಬೇಕಾದ್ರೆ ಲೀಫ್ ಆದರೂ ಹಾಕಿ, ಇಲ್ಲ ಅಲ್ಲೂ ಬೇಕಾದ್ರೆ ಕುಚ್ಚು ಹಾಕ್ಕೋಬೋದು, ಹೇಗಾದರೂ ಮಾಡ್ಬೋದು ಫ್ರೆಂಡ್ಸ್. ಅದು ನಮ್ಮ ಐಡಿಯಾ ಮೇಲೆ ನಾವು ಉಪಯೋಗಿಸ್ಕೊಂಡು ಮಾಡಬೇಕಾಗತ್ತೆ. ಕಸ್ಟಮರ್ಗೆ ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಇಲ್ಲೊಂದು ನಾಟ್ ಹಾಕಿದ ಆದಮೇಲೆ ನೀಡಲ್ಲೂ ಮತ್ತು ಆ ಬೀಡ್ ಒಳಗಡೆ ಈ ಥರ ಹೇಳ್ಕೊಂಡು ಬರಬೇಕು. ಹೇಳ್ಕೊಂಡು ಬಂದಿದ್ದು ಆದಮೇಲೆ ಮತ್ತೆ ಸೇಮ್ 4 ಬೀಡ್ಸು, 1 2 3 4 4 ಬೀಡ್ಸ್ ಹಾಕ್ಕೊಂಡು ಒಂಥರ ಹೇಳ್ಕೊಂಡು ಹೋಗಿ ಮತ್ತೆ ಪಕ್ಕದಲ್ಲೇ, ಪಕ್ಕ ಅಂದರೆ ತುಂಬ ಪಕ್ಕದಲ್ಲೇ ಒಂದು ನಾಟ್ ಹಾಕ್ಕೋಬೇಕು. ತುಂಬ ಡಿಸ್ಟೆನ್ಸಲ್ಲಿ ಏನೂ ಬೇಡ, ಹಾಕ್ಕೊಂಡು ಅಲ್ಲೊಂದು ಲಾಕ್ ಮಾಡಬೇಕಾಗತ್ತೆ. ಈ ಥರ ಈ ಥರ ಶೇಪ್ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಒಂಥರ ಡಿಫ್ರೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಕಸ್ಟಮರ್ಗೆ ಒಂದೇ ಡಿಸೈನ್ ಹಾಕಿ ಬೋರ್ ಆಗಿರ್ತಾವಲ್ಲ, ಈ ಥರ ಡಿಫ್ರೆಂಟ್ ಟ್ರೈ ಮಾಡಿದರೆ ಕಸ್ಟಮರ್ಗೂ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಕುಚ್ಚು ಹಾಕ್ಬಿಟ್ಟು ಕುಚ್ಚಿಗೆ ಎಷ್ಟು ಸ್ಪೇಸ್ ಬೇಕೋ ಅಷ್ಟು ಸ್ಪೇಸ್ ನೋಡಿಕೊಂಡು ಇಲ್ಲಿ ಒಂದು ನಾಟ್ ಹಾಕ್ಕೋಬೇಕು. ಇನ್ನು ನಾಟ್ ಹಾಕ್ಕೊಂಡಿದ್ದಾದ್ಮೇಲೆ ಪಕ್ಕದಲ್ಲೇ ಇನ್ನೊಂದು ನಾಟ್ ಹಾಕ್ಕೋಬೇಕು. ಮತ್ತೆ ಸ್ವಲ್ಪನೇ, ತುಂಬ ಡಿಸ್ಟೆನ್ಸ್ ಏನು ಬಿಡಬೇಡಿ, ಸ್ವಲ್ಪ ಪಕ್ಕದಲ್ಲೇ ನಾಟ್ ಹಾಕ್ಕೊಳ್ಳಿ. ನಾಟ್ ಹಾಕಿದ್ದಾದ್ಮೇಲೆ ಮತ್ತೆ ಈಗ ಇನ್ನೊಂದು ಬೀಡ ಹಾಕ್ಕೋಬೇಕು. ಉದ್ದ ಬೀಡೆ ಹಾಕ್ಕೊಂಡು, ಉದ್ದ ಬೀಡ ಹಾಕ್ಕೊಂಡಿದ್ದಾದ್ಮೇಲೆ 4 ಬೀಡ್ ಮತ್ತೆ ಸಣ್ಣದ್ದು ಹಾಕ್ಕೋಬೇಕು. 2 3 4 ಬೀಡ ಆದಮೇಲೆ ಪಕ್ಕದಲ್ಲೇ ಒಂದು ಇದು ಹಾಕ್ಕೋಬೇಕು. ನಾಟ್ ಹಾಕೋಬೋದು. ನಾಟ್ ಹಾಕಿಲ್ಲ ಅಂದರೆ ಸ್ವಲ್ಪ ನೀಟಾಗಿ ಟೈಟಾಗಿ ಹೇಳ್ಕೊಂಡು ಲೂಸ್ ಬಿಡ್ದಂಗೆ ಈ ಬೀಡಲ್ಲಿ ಹಿಂಗೆ ವಾಪಸ್ ಬರ್ಬೋದು. ಅಲ್ಲೊಂದು ನಾಟು ಹಾಕ್ಕೋಬೋದು ಬೇಕಂದರೆ. ಹಾಕಿಲ್ಲ ಅಂದರೆ ಈ ಥರ ಆದರೂ ಮಾಡ್ಬೋದು. ನಾಟ್ ಹಾಕೋಕ್ಕೆ ನಿಮ್ಗೆ ಇಕ್ಕಟ್ಟಾಗತ್ತೆ, ಕಷ್ಟ ಆಗುತ್ತೆ ಅನ್ನೋಂಗಿದ್ರೆ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು 4 ಬೀಡ್ಸು
4 ಬೀಡ್ಸ್ ಆದಮೇಲೆ ಈಗ 3 ಬೀಡ್ಸ್ ಬಿಟ್ಬಿಟ್ಟು ಫಸ್ಟ್ ಒಂದು ಬೀಡ್ ಇರುತ್ತಲ್ಲ ಆ ಒಂದು ಬೀಡಲ್ಲಿ ಮಾತ್ರ ನೀಡಲು ಈ ಥರ ವಾಪಸ್ ಬರಬೇಕು. ಈ ಥರ ವಾಪಸ್ ಬಂದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಶೇಪು. ಅದು ಮತ್ತು ಇನ್ನೊಂದು ಬೀಡ್ ಹಾಕ್ಕೋಬೇಕು, ಸಾರಿ ಸಣ್ಣ ಬೀಡ್ ಹಾಕ್ಕೊತ ಇನ್ನು ಮರ್ತೋಗಿ ದಪ್ಪದ ಹಾಕ್ಕೋಬೇಕು. ದಪ್ಪ ಬೀಡ್ ಹಾಕ್ಕೊಂಡು ಶೇಪ್ ನಮಗೆ ಎಷ್ಟು ಶೇಪ್ ಬೇಕಾಗುತ್ತೋ ಅಷ್ಟು ಶೇಪ್ ನೋಡಿಕೊಂಡು ಎಲ್ಲಿ ಬೇಕಂದರೆ ಅಲ್ಲಿಗೆ ನಾಟ್ ಹಾಕ್ಕೋಬೇಕು. ಈ ಥರ ತುಂಬ ಈಸಿ ಫ್ರೆಂಡ್ಸ್, ಬಿಗ್ನರ್ಸ್ಗಂತೂ ತುಂಬ ಈಸಿ ಆಗುತ್ತೆ. ಹೊಸ್ದಾಗಿ ಕಲಿಯೋರ್ಗಂತೂ ಚಾನಲ್ ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಯಾರಾದರೆ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ಸು ಫ್ರೆಂಡ್ಸ್. ನೀರಲ್ಲಿ ಈ ಥರ ವಾಪಸ್ ಬಂದು ಮತ್ತು ಈ ಥರ ಬೀಡ್ಸು, ಸ್ಮಾಲ್ ಬೀಡ್ಸು ಒಂದು 4 ಬೀಡ್ಸ್ ಹಾಕ್ಕೋಬೇಕು. 4 ಬೀಡ್ ಹಾಕಿದ ಆದಮೇಲೆ ಹೇಳ್ಕೊಂಡೋಗಿ ಪಕ್ಕದಲ್ಲೇ ಇನ್ನೊಂದು ನಾಟ್ ಹಾಕಬೇಕು. ಜಾಸ್ತಿ ಡಿಸ್ಟೆನ್ಸ್ ಎಲ್ಲ ಏನು ಬೇಡ, ಪಕ್ಕದಲ್ಲೇ ತಗೊಳ್ಳಿ. ಇಲ್ಲಿ ಇನ್ನೊಂದು ನಾಟ್ ಹಾಕಬೇಕಾಗುತ್ತೆ ನೋಡಿ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್ ಡಿಸೈನು. ಸ್ಯಾರಿ ಪೂರ್ತಿ ಒಂದೇ ಸ್ಟೆಪ್ಪಲ್ಲಿ ಮಾಡ್ಕೊಂಡು ಹೋಗ್ಬೋದು. ಬರೀ ಒಂದು 1 ಅವರ್ಗೆಲ್ಲ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ನಾವು ಇದಕ್ಕಾದರೆ ಒಂದು 350 to 400ವರೆಗೂ ಚಾರ್ಜ್ ಮಾಡ್ಬೋದು. ಡಿಫ್ರೆಂಟ್ ಆಗಿದೆ ಅಲ್ಲ ಫ್ರೆಂಡ್ಸ್, ಯಾರು ಮಾಡಿರಲ್ಲ ಈ ಥರ ಡಿಸೈನ್ಸು. ನೀವು ಸ್ವಲ್ಪ ಮಾಡಿಕೊಟ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಟೈಲರ್ಗೆ. ಅಲ್ಲಿ ಅವರು ಹಾಕಿದ್ರೂ ಅಟ್ರಾಕ್ಷನ್ ಬರುತ್ತೆ ಸ್ಯಾರೀಸ್ ಎಲ್ಲ. ನೋಡಿ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬರುತ್ತೆ ಅಂತ ಕಾಮೆಂಟ್ ಮಾಡಿ. ಫೈನಲ್ ಆಗಿ ಈ ಥರ ಬಂದಿದೆ. ಸ್ವಲ್ಪ ಮಾತ್ರ ಹಾಕಿದ್ದೀನಿ, ವಿಡಿಯೋ ಲೆಂತ್ ಆಗುತ್ತೆ ಅಂತ ಫುಲ್ ತೋರ್ಸೋಕ್ಕಾಗಿಲ್ಲ ಫ್ರೆಂಡ್ಸ್, ಒಂಚೂರು ತೋರಿಸಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.